ಎಷ್ಟರಿಂದ ಎಷ್ಟಮ್ಮ? ತಂಬ ಕೊಡು. ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಿನ್ನೆ ನೈಟು ಬಂದ್ವಿ ಊರಿಗೆ. ಇವಾಗ ಬೆಳಗ್ಗೆ ಆಗಿದೆ, ಸುಮಾರು 7-8 ಗಂಟೆ ಇರ್ಬೋದು. ಬಿಸಿಲು ಚೆನ್ನಾಗಿದೆ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಇದು ನಮ್ಮ ಮನೆ ಹೊರಗಡೆದು ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತು ಇದು ಪೇರಳೆಹಣ್ಣಿನ ಗಿಡ. ಇದು ಕಾಯಿ ಬಿಟ್ಟಿದೆ. ನಾವು ಬಂದಮೇಲೆ ಕಿತ್ಕೊಂಡು ತಿಂತಾರೆ ಹುಡುಗರು ಅಂತೇಳಿ ನಮ್ಮಮ್ಮ ಕಿತ್ತಿರಲಿಲ್ಲ, ಹಂಗೆ ಬಿಟ್ಟಿದ್ರು. ಪಪ್ಪಾಯಿ ಕೂಡ ಇದೆ, ದಾಳಿಂಬ್ರೆ ಕೂಡ ಇದೆ. ಅಡಿಕೆ ಗಿಡಕ್ಕೆ ಎಲೆ ಬಳ್ಳಿ ಎಲ್ಲ ಬಿಟ್ಟಿದ್ದಾಳೆ ನನ್ನ ತಂಗಿನೇ ಅಲ್ಲಿರೋ ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು. ತಿಂಡಿ ತಿಂತಿಲ್ಲ, ಹೊಲಕ್ಕೆ ಹೋಗೋಣ ಅಂದಿದ್ದಕ್ಕೆ ಬೇಗ ತಿಂಡಿ ತಿಂತಾಯಿದ್ದಾರೆ. ಅವ್ರು ಬೇಗ ತಿಂಡಿ ತಿಂದರು, ನಾವು ಹೊಲಕ್ಕೆ ಕರ್ಕೊಂಡು ಹೋಗೋದೆ ಸಂಜೆ. ತಿಂಡಿ ತಿಂದಿದ್ದಾಯಿತು. ಅಲ್ಲೇ ಮನೆ ಹತ್ರ ಸೀತಾಫಲ ಮರ ಇದೆ. ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಚಿಕ್ಕದಿತ್ತು ಕಾಯಿ. ಇವಾಗ ಅಲ್ಲೇ ಸ್ವಲ್ಪ ಎಲ್ಲ ಹಣ್ಣಿಗೆ ಬಂದಿದೆ. ಹಾಗಾಗಿ ಕೀಳ್ಬಿಟ್ಟು ಹಣ್ಣಿಗೆ ಇಡೋಣ ಅಂತ ಕೀಳ್ತಾ ಇದ್ದೀವಿ. ಸಾನು ಕೂಡ ಕೀಳ್ತಿದ್ದಾಳೆ, ನಾನು ಕೀಳ್ತೀನಿ ಅಂತ ಕಿತ್ತಳು ನೋಡಿ. ಅವಳು ಕೂಡ ಬಂದು ಜೊತೆಗೆ ನಮ್ಮ ಅಣ್ಣನ ಮಗಳು ಕೂಡ ಇದ್ದಾಳೆ. ಮಾಡಿದೆ ತೋರ್ಸು. ಇಷ್ಟು ಹಣ್ಣು ಸಿಕ್ಕಿದ್ವು. ಇದು ಎಲ್ಲ ಗಿಳಿ ಬರ್ತವೆ, ಪಕ್ಷಿ ಬರ್ತವೆ, ಅದು ಕುಕ್ಬಿಟ್ಟಿದ್ದಾವೆ. ಸಾನು ಎಲ್ಲ ಹಣ್ಣಿಗೆ ಇಡ್ತೀನಿ ಅಂತೇಳಿ ಅಕ್ಕಿ ಚೀಲದಲ್ಲಿ ಹಾಕಿ ಮುಚ್ಚಿಡ್ತಿದ್ದಾಳೆ. ಅಕ್ಕಿ ಚೀಲದಲ್ಲಿ ಇಟ್ಟರೆ ಬೇಗ ಹಣ್ಣಾಗುತ್ತೆ ಅಂತ. ಈಗ ಪೇರಳೆಹಣ್ಣು ಕೀಳ್ತೀನಿ ಮಮ್ಮಿ ಅಂತ ಕೀಳ್ತಿದ್ದಾಳೆ. ನಮ್ಮ ಕಡೆ ಎಲ್ಲ ಇದನ್ನು ಬಿಕ್ಕೆ ಹಣ್ಣು ಅಂತಾರೆ. ಅದು ಕೂಡ ಅದ್ಗಾಯಿ ಆಗಿದೆ. ಕೀಳ್ತೀನಿ ಮಮ್ಮಿ ಅಂತೇಳಿ ಅದನ್ನು ಕೂಡ ಕಟ್ ಮಾಡ್ತಿದ್ದಾಳೆ. ನೋಡಿ, ಚಾಕು ತಗೊಂಡು ಕಟ್ ಮಾಡ್ತಿದ್ದಾಳೆ. ಊರಿಗೆ ಹೋಗ್ಬಿಟ್ರೆ ಎಲ್ಲ ಹಣ್ಣು ಮನೆ ಹತ್ರನೇ ಸಿಗುತ್ತೆ. ಕೊಯ್ಕೊಳೋದು, ತಿನ್ನೋದು ಅಷ್ಟೇ. ಕೊಯ್ಲಿ ಕೊಡು. ಸಂಜೆ ಆಯಿತು, ಸುಮಾರು 4 ಗಂಟೆ ಅಷ್ಟರಲ್ಲಿ ನಾವು ಹೊಲಕ್ಕೆ ಬಂದ್ವಿ. ನಾವು ಊರಿಗೆ ಬಂದಾಗೆಲ್ಲ ಹೊಲದ ಕಡೆ ಬಂದು ಹೋಗ್ತಾ ಇರ್ತೀವಿ. ಈ ಸತಿನೂ ಕೂಡ ಅದೇ ರೀತಿ ಬಂದ್ವಿ. ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆಗಡೆ ಹೋಗ್ತಾ ಇದ್ದಾರೆ ಸಾನ್ವಿ ಮತ್ತು ನಮ್ಮ ಚಿನ್ನಿ ಮತ್ತು ನಮ್ಮಮ್ಮ ಮೂವರು ಹೋಗ್ತಾ ಇದ್ದಾರೆ. ನಾನು ಹಿಂದೆಗಡೆ ಹೋಗ್ತಾ ಇದ್ದೀನಿ. ತೋಟದಲ್ಲಿ ಕಾಳು ಗಿಡ ಹಾಕಿದ್ದೀವಿ, ಅಲಸಂದೆ ಮತ್ತು ಹುರುಳಿ. ಕಾಳನ್ನೆಲ್ಲ ತಿನ್ನಲಿಕ್ಕೆ ನವಿಲು ಬರ್ತವೆ. ಒಂದು 20-25 ನವಿಲಿದ್ದಾವಂತೆ. ಇವಾಗ ಒಂದು 6-7 ನವಿಲುಗಳು ಬಂದಿದ್ದಾವೆ. ಸಾನ್ವಿನೇ ನಾನು ಶೂಟ್ ಮಾಡ್ತೀನಿ ಮಮ್ಮಿ ಅಂತೇಳಿ ಅವಳೇ ಕ್ಯಾಮ್ರಾ ತಗೊಂಡು ಹೋಗ್ತಿದ್ದಾಳೆ. ಇಸ್ಕೊಂಡೋಗಿ ಅವಳೇ ಹತ್ರದಿಂದ ಸ್ವಲ್ಪ ನವಿಲನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಎಲ್ಲರೂ ಹೋದರೆ ಆರೋಗ್ಬಿಡ್ತವೆ ನವಿಲುಗಳು ಅಂತೇಳಿ ಸಾನು ಒಬ್ಬಳೇ ಹೋಗಿದ್ಲು. ಫೋಟೋ ಹೊಡಿತೀನಿ. ನವಿಲ್ ಪಿಕಾಕ್. ಇನ್ನೇನು ಸಂಜೆ ಆಯಿತು, ಸೂರ್ಯ ಮುಳುಗ್ತಾ ಇದೆ. ಅಲ್ಲೇ ಕತ್ಲಾಗುತ್ತೆ, ಬೇಗ ಬೇಗ ಮನೆ ಕಡೆ ಹೋಗೋಣ ಅಂಥೇಳಿ ಅಲಸಂದೆ ಬಿಟ್ಟಿತ್ತು. ಸಾಂಬಾರಿಗಾಗುತ್ತೆ ಅಂತ ಹೇಳಿ ಕಿತ್ಕೊಂತಿದ್ವಿ ನಾನು, ನಮ್ಮಮ್ಮ. ನನ್ನ ಮಗಳು ಚಿನ್ನಿ ಕೂಡ ಕೀಳ್ತಿದ್ದಾಳೆ. ನವಿಲುಗಳು ಭಾಳ ಇದ್ದಾವೆ, ಕಾಳೆಲ್ಲ ಭಾಳ ತಿಂದಾಕ್ತವೆ. ಏನು ಮಾಡೋಕ್ಕಾಗಲ್ಲ. ನಾವು ಇಲ್ಲದೆ ಇರೋ ಟೈಮಲ್ಲಿ ಬಂದು ಎಲ್ಲ ತಿಂದಾಕಿ ಹೋಗ್ತವೆ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಬರೀ ಅಡಿಕೆ ತೆಂಗು ಇರೋದ್ರಿಂದ ಈ ಥರ ಕಾಳು ಹಾಕಿರೋದು, ಶೇಂಗಾ ಹಾಕಿರೋ ಹೊಲಗಳಲ್ಲಿ ಹೋಗಿ ತಿಂತವೆ. ಏನು ಮಾಡೋಕ್ಕಾಗಲ್ಲ, ಅವುಗಳಿಗೆ ಅದೇ ಆಹಾರ. ಇರ್ತೀನಲ್ಲ ಬಿತ್ತು ನೋಡು, ಕೊಡಿ ಹಿಡ್ಕೊಂತೀನಿ. ವೇಲ್ ಕೊಡ್ಲಾ?
ಅಯ್ಯೋ ಎಳೆವೆಲ್ಲ ಕಿತ್ಕೊಂಬಂದೇವು 7 ಸೈಜಿಗಿರೋವೆಲ್ಲ ಕಿತ್ಕೊಂಬಂದಾಳೆ ತಗೊಳಮ್ಮ. ಇಲ್ಲಿ ನೋಡಿಲಿ ಎಲ್ಲ ಎಳೆವೆ ನೋಡಿಲಿ ಅವಳ ಹಂಗದಳ ಅಂತಾಳೆ. ಚಿನ್ನಿ ನೋಡಿಲಿ ಹಿಂಗೆ ಕಲರ್ ಬಂದಿರುತ್ತಲ್ಲ ಅಂಥದ್ದು ಕೀಳು ದೊಡ್ಡದು ಅದು ಕೀಳು ಬಾ ತೋರಿಸ್ತೀನಿ. ಅದು ಬೇಡ ಬಾ ಬೇಡ ಇಲ್ಲಿ ಬೇರೆ ಗಿಡದಾಗ ಬಿಟ್ಟಿರೋದು ಬಾ ದೊಡ್ಡದು ಸಾಕು ಅದಿನ್ನ ಎಳೆದು. ಚಿನ್ನಿ ಇದ್ರ ಪಪ್ಪು ಇರಲ್ಲಪ್ಪ ಇನ್ನ ದೊಡ್ಡದಾಗಬೇಕದು. ಇನ್ನೇನು ಸಂಜೆ ಆಗ್ತಾ ಬಂತು, ಬೇಗ ಮನೆ ಕಡೆ ಹೋಗಬೇಕು. ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಬೇಗ ಹೊರಟ್ವಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹೊಲದಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಆದರೂ ನನ್ನ ಮಗಳು ದಿನ ಕಾಳು ಕೀಳೋ ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ಲ. ಬಾ ಸಾಕು ಬಾ. ಆ ಕಡೆ ನೋಡು ಒಣಗಿರೋ ನೆಗಳಲ್ಲಿ ಅದು ಕೀಳು ಅಲ್ಲೊಂದೈತೆ ನೋಡಿ ನಿನ್ನ ಕಾಲ ಹತ್ರ ಒಂದು ಕೆಳಗೆ. ಅಯ್ಯೋ ಕಿತ್ತಪ್ಪತ್ತಿಲ್ಲ ಇದಪ್ಪ. ಬಾಬಾ ಬಂತಾ ಅದೇ ಇದು ತಗೊಳ್ಳೆ. ಇವಾಗ ಸಂಜೆ ಅಡುಗೆ ಮಾಡಲಿಕ್ಕೆ ಮತ್ತು ನೆಕ್ಸ್ಟು ಸ್ವಲ್ಪ ಊರಿಗೆ ತಗೊಂಡು ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳೆಲ್ಲ ಬಿಡಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5-6 kgಯಷ್ಟು ಕಾಳು ಕಿತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಊರಲ್ಲಿದ್ದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ತೋಟಕ್ಕೆ ಹೋಗೋದು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀವಿ, ಹಾಗಾಗಿ ಟೈಮ್ ಗೊತ್ತಾಗೋದಿಲ್ಲ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.